ಆ್ಯಕ್ಚುಲಿ ನಾನು ಈ ಸಿನಿಮಾ ಮುಂಚೆ ಬೇರೆ ಸಿನಿಮಾಗೆಲ್ಲ ಓಡಾಡ್ತಾ ಇದ್ದೆ, ಅದು ಇನ್ನೂ ಆಗಿರಲಿಲ್ಲ. ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಬಾಯಿ ಸಿನಿಮಾ ಮಾಡು ಅಂದ್ಬಿಟ್ಟು ತರುಣ್ ಸರ್ ಹೇಳಿ ಫೋನ್ ಮಾಡಿ ಸುರೇಶ್ ಬರ್ತಾನೆ ಮಾತಾಡು ಅಂತ ಹೇಳಿ ಸಿನಿಮಾ ಕೊಡಿಸಿದ್ರು. ಆ್ಯಂಡ್ ತರುಣ್ ಸರ್ ಅಷ್ಟೇ ಬಂದ ತಕ್ಷಣ ಸಿನಿಮಾ ಕೊಡಲಿಲ್ಲ, ಎಲ್ಲ ಕತೆ ಹೇಳಿ ಲುಕ್ ಟೆಸ್ಟ್ ಮಾಡಿ ಆಮೇಲೆ ಫೈನಲೈಸ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಅಣ್ಣಗೆ ತುಂಬ ಥ್ಯಾಂಕ್ಸ್. ಅವರಿಂದ ಈ ಸಿನಿಮಾ ಆಗ್ತಾ ಇರಲಿಲ್ಲ, ಈ ಸಿನಿಮಾ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ತರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಅವರು ತುಂಬ ಹೇಳ್ಕೊಟ್ಟು ಮಾಡಿಸಿದ್ರು ನನಗೆ. ಆ್ಯಂಡ್ ರಾಕ್ಲೈನ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ಪ್ರೈಸ್ ಗಿಫ್ಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಬೇರೆ ವಿಷಯಕ್ಕೆ ಬಾ ಅಂತ ಕರೆದಿದ್ರು, ಈ ರೀತಿ ಸರ್ಪ್ರೈಸ್ ಆಯಿತು. ಅಣ್ಣ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಯಾಕಪ್ಪ ಅವರಿಂದಲೇ ಇವತ್ತು ನಾನು ಇಲ್ಲಿ ಕೂತಿರೋದು, ಇಷ್ಟೊಂದು ಸ್ಟ್ರಾಂಗಾಗಿ ಕೂತಿರೋದು ಅವರಿಂದಲೇ. ಆ್ಯಂಡ್ ಥ್ಯಾಂಕ್ ಯು ಅವೆಲ್ಲ ಒಂದೇ ಬಿಡ್ತೀನಿ ಸದ್ಯಕ್ಕೆ. ಸುಮಾರು ಜನ ಅಲ್ಲ ಜೋರಾಗಿ ಹೇಳ್ತೀನಿ, ಪರವಾಗಿಲ್ಲ, ಕೇಳಿಸ್ತಾ ಇದೆಯಾ? ಅಲ್ಲ ಅಲ್ಲೇ ಬಂದ್ಬಿಟ್ಟಿದ್ದೀರಾ? ಇಲ್ಲೇ ಬಂದಿದ್ದೀರಾ? ಅದಲ್ಲ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಸುಮಾರು ಜನಕ್ಕೆ ಗೊತ್ತಿಲ್ಲ ಸೂರಜ್ದು. ನಾನೀಗ ಅದೇ ಹೇಳ್ತಿದ್ದೆ, ಏನಂದ್ರೆ ಥ್ಯಾಂಕ್ಸ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಇಲ್ಲ. ಇವ್ರ ಸಂಸ್ಥೆಯಿಂದ ಸುಮಾರು ಜನ ತಂದೆ ಕಾಲದಲ್ಲಿ ಇರ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡೋದು ಅದು ಇವ್ರ ಸಂಸ್ಥೆ. ಮೀಸೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು. ಹೇಳ್ತಾರೆ ಸುಮ್ಮನೆ ತುಂಬ ಚಿಕ್ಕ ಮಾತು, ಅವ್ನು ತುಂಬ ದೊಡ್ಡ ಲೆಕ್ಕ ತಗೋಬೇಕು ಸುಮಾರು. ಸೂರಜ್ ಸಿನಿಮಾದಲ್ಲಿ ಲುಕ್ ವೆರಿ ಪ್ರಾಮಿಸಿಂಗ್. ಹೌದು, ತುಂಬ ಒಂದು ಒಳ್ಳೆ ಇಂಟೆನ್ಸ್ ರೋಲ್ ಮಾಡಿದ್ದೆ. ಹೌದು, ಸೊ ನಿಮ್ಮನ್ನು ನೀವು ರಿಲೀಸ್ ಟೈಮಲ್ಲಿ ನೋಡ್ಕೊಂಡಾಗ ಸ್ಕ್ರೀನ್ ಮೇಲೆ ಏನು ಅನಿಸ್ತು? ಅಲ್ಲ, ಈ ಲುಕ್ಕನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಲುಕ್ ವೈಸ್ ಎಲ್ಲ ತರುಣ್ ಸರ್ ಡಿಸೈಡ್ ಮಾಡಿದ್ರು. ಅದಕ್ಕೆ ಫಸ್ಟ್ ಒಂದು ಟೆಸ್ಟ್ ಕೂಡ ಮಾಡಿದ್ರು. ಟೆಸ್ಟೆಲ್ಲ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿಲ್ಲ. ಸೊ ಖುಷಿ ಅನಿಸ್ತು. ಬಟ್ ಎರಡು ಥರ ಶೇಡ್ ಇದೆ, ಒಂದು ಫುಲ್ಲು ಶೇವ್ ಬ್ರಾಹ್ಮಣ ಲುಕ್ಕು, ಈಗ ಸೆಕೆಂಡು ನೋಡಿದ್ರೆ ನೀವೇ ಚೆನ್ನಾಗಿದೆ. ಅಲ್ಲ, ಇನ್ನೊಂದು ಹೇಳ್ಬಿಡ್ತೀವಿ, ಯಾರಿಗೂ ಗೊತ್ತಿಲ್ಲ. ಆಕ್ಸಿಡೆಂಟ್ ಆಗಿ ಕಾಲು ಇದು ಮಾಡ್ಕೊಂಡು ಆದ್ಮೇಲೂ ಕೂಡ ಕ್ಲೈಮ್ಯಾಕ್ಸ್ ಬಂದು ಮಾಡ್ಕೊಂಡ, ಅದು ಡೆಡಿಕೇಶನ್. ಯಾರೂ ಮಾಡಲ್ಲ, ಇಲ್ಲ ಕುಗ್ಗೋಗ್ತಾರೆ ಯೂಶಲಿ, ಏನು ಹಿಂಗೆ ಆಗೋಯ್ತಲ್ಲ. ಬಟ್ ಆದರೂ ಕ್ಲೈಮ್ಯಾಕ್ಸ್ ಬಂದು ಇಲ್ಲ ನಾನು ಬಂದು ಮಾಡ್ತೀನಿ, ನನಗೆ ಸ್ವಲ್ಪ ಇನ್ನೇನು ತಲೆ ಕೆಡಿಸ್ಕೊಬಿಡ. ಆ್ಯಕ್ಚುಲಿ ಒಂದೇನ ತರುಣ್ ಆಗಲಿ ಅಣ್ಣ ಆಗಲಿ ಅವ್ರು ತುಂಬ ಸಪೋರ್ಟ್ ಕೊಡ್ತಾರೆ. ಇಲ್ಲ ಅವನ್ನೇ ಮಾಡಬೇಕು. ಯಾಕಂದ್ರೆ ಅವ್ನು ಹಾಸ್ಪಿಟ್ಲಿದ್ದಾಗ ಹೇಳ್ಬೋದು, ಸ್ವಲ್ಪ ಇನ್ನೂ ಕ್ಲೈಮ್ಯಾಕ್ಸ್ ಇದೆ, ಬೇಗ ರೆಡಿ ಆಗ್ಬೇಕಾ ಅಂತ. ಕ್ಲೈಮ್ಯಾಕ್ಸ್ ಮುಂಚೆ ಆಗಿರೋದು. ಕ್ಲೈಮ್ಯಾಕ್ಸ್ ಅದು ಕೂಡ ಅದಾದ್ಮೇಲೆ ಡಾಕ್ಟರ್ ಪರ್ಮಿಷನ್ ತಗೊಂಡು ಈ ಕೇಮ್ ಅಂಡ್ ಇಟ್ ಕ್ಲೈಮ್ಯಾಕ್ಸ್ ಆಸ್ ವೆಲ್ ಆಸ್ ಡಬ್ಬಿಂಗ್ ಪೋಸ್ಟ್. ಒನ್ ಡೇ ಅವ್ರದ್ದು ಆ್ಯಕ್ಚುಲಿ ನಾವು ಒಂಚೂರು VFX ಸಪೋರ್ಟ್ ತೊಗೊಂಡ್ವಿ. ಬಟ್ ಸ್ಟಿಲ್ ಅಂದರೆ ಅವ್ರಿಗೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಅಂದರೂ ಕೂಡ ಒಂದು ಲೆಕ್ಕಲ್ಲೇ ಅವ್ನು ಕಾಸ್ಟ್ಯೂಮು ಮೇಕಪ್ ವಿಕ್ಕು ಎಲ್ಲ ಹಾಕ್ಸಿ ಎಲ್ಲ ಕ್ಲೋಸ್ ಶಾರ್ಟ್ಸು ಗಿಶಾರ್ಟ್ಸ್ ವಿತ್ ಡೈಲಾಗು ಮಾಡ್ಯುಲೇಷನ್ ಎಲ್ಲನೂ. ಡಬ್ಬಿಂಗ್ ಕೂಡ ಫಸ್ಟ್ ನಾವು ಮೈಸೂರು ಟ್ರೈ ಮಾಡಿದ್ವಿ ಡಬ್ಬಿಂಗ್ ಮಾಡಿಸ್ಬೇಕು ಅಂತ. ಬಟ್ ಅಲ್ಲಿ ಸ್ಟುಡಿಯೋ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಹೀಗೆ ಬಂದು ಮತ್ತೆ ಇಲ್ಲಿ ಡಬ್ಬಿಂಗ್ ಮಾಡಿಕೊಡ್ತಾರೆ. ಕಾರಣ ಟ್ರಾವೆಲ್ ಮಾಡೋಂಗೂ ಇರಲಿಲ್ಲ. ಅಂದರೆ ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ, ಅವಾಗ ಇನ್ನೂ ತುಂಬ ಸೆನ್ಸಿಟಿವ್ ಇತ್ತು ಡೈರೆಕ್ಟರ್ ಟಚ್. ಬಟ್ ಇನ್ನೊಂದು ನನಗೆ ಇನ್ನೊಂದು 3 months ಮತ್ತೆ ಅವ್ನ ಕಲಲ್ಲಿ ನಿಂತ್ಕೊಂಡ್ಬರ್ತಾನೆ. ಇದೊಂದು ಮತ್ತೆ ಗ್ಯಾರಂಟಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಕೆಳಗಡೆ